ಇನ್ನು ಜಿಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಸರ್ಕಾರದ ಮುಂದೆ ಸಾಲು ಸಾಲು ಸವಾಲಿದೆ. ಜೂನ್ 30ರ ಒಳಗೆ ಚುನಾವಣೆ ನಡೆಸುವುದಕ್ಕೆ ನಿರ್ದೇಶನ ಬಂದಿದೆ. ಚುನಾವಣೆಗಾಗಿ ಪೂರ್ವ ಸಿದ್ಧತೆ ಸರಿಯಾಗಿ ಆಗಿಲ್ಲ. ಯಾಕಂದ್ರೆ 5 ಪಾಲಿಕೆಗಳ ಚುನಾವಣೆ ನಡೆಸಬೇಕು. ಹಾಗಾಗಿ ಇದನ್ನು ನಡೆಸೋದು ಸವಾಲಾಗಿದೆ. 5 ಪಾಲಿಕೆಗಳಿಗೂ ಕೂಡ ಹೊಸದಾಗಿ ಕಟ್ಟಡ ಕಟ್ಟಬೇಕು. ಜಿಲ್ಲಾಡಳಿತ ಗುರುತಿಸಿದಂಥ ಜಾಗ ಜಿಬಿಎಗೆ ಹಸ್ತಾಂತರ ಮಾಡಬೇಕು. ಹಾಗಾಗಿ ಇದೆಲ್ಲ ಕೂಡ ಈ ಸಮಯದೊಳಗೆ ಡೆಡ್ಲೈನ್ ಏನಿದೆ, ಜೂನ್ 30ರ ಒಳಗೆ ಇದನ್ನು ಪೂರೈಸೋದಕ್ಕೆ ಸಾಧ್ಯ ಇದೆಯಾ? ಸೊ ಚುನಾವಣೆಗಾಗಿ ಪೂರ್ವ ಸಿದ್ಧತೆ ಸರಿಯಾಗಿಲ್ಲ. 5 ಪಾಲಿಕೆಗಳಿಗೆ ಚುನಾವಣೆ ನಡೆಸೋದು ಮುಂದಿರುವಂಥ ಚಾಲೆಂಜ್. ಸೊ 5 ಪಾಲಿಕೆಗಳಿಗೂ ಕೂಡ ಹೊಸದಾಗಿ ಕಟ್ಟಡ ಬೇಕು. ಜಿಲ್ಲಾಡಳಿತ ಗುರುತಿಸಿದಂಥ ಜಾಗ ಏನಿದೆ ಜಿಬಿಎಗೆ ಹಸ್ತಾಂತರ ಮಾಡಬೇಕು. ಜೊತೆಗೆ ಇದು ಇಷ್ಟು ಮಾತ್ರ ಅಲ್ಲ, ಬರೀ ಕಟ್ಟಡ ಮಾತ್ರ ಅಲ್ಲ, ಇನ್ನೂ ಅದರಲ್ಲಿ ಬೇರೆ ಬೇರೆ ಡಿವಿಷನ್ಸ್ ಇದೆ. ಪಾಲಿಕೆ ಸದಸ್ಯರು, ಮೇಯರ್, ಉಪಮೇಯರ್ಗಳಿಗೆ ಸದಸ್ಯರಿಗೆ ಕಾರು ಬೇಕು. ಪಾಲಿಕೆಗೆ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಬೇಕಾಗುತ್ತೆ. ಸ್ಥಾಯಿ ಸಮಿತಿಗಳಿಗೆ ವಿಶೇಷ ಕಚೇರಿಗಳು ಕೂಡ ಬೇಕು. ಪಾಲಿಕೆಗಳ ಸಭೆಯನ್ನು ನಡೆಸೋದಕ್ಕೆ ಪ್ರತ್ಯೇಕ ಹಾಲ್ ಬೇಕು. ಕನಿಷ್ಠ ಅಂದರೂ ಕೂಡ 1 ವರ್ಷಕ್ಕೂ ಹೆಚ್ಚು ಕಾಲಾವಕಾಶ ಬೇಕಾಗಿದೆ. ಅಂದುಕೊಂಡ ಸಮಯಕ್ಕೆ ಚುನಾವಣೆಯನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಜಿಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಏನೋ ನಿರ್ದೇಶನವನ್ನು ಕೊಟ್ಟಿದೆ. ಅದಕ್ಕೂ ಮುಂಚೆ ಆಗಬೇಕಾದಂಥ ತಯಾರಿ, ಭಾಳ ಮುಖ್ಯವಾಗಿ ಪಾಲಿಕೆಗೆ ಕಚೇರಿ, ಕಟ್ಟಡ ಬೇಕು. ಹಾಗೆ ಪಾಲಿಕೆಯ ಸದಸ್ಯರು, ಮೇಯರ್, ಉಪಮೇಯರ್ಗಳಿಗೆ ಕಚೇರಿ, ಎಲ್ರಿಗೂ ಕೂಡ ಕಾರ್ ಸದಸ್ಯರಿಗೆ, ಪಾಲಿಕೆಗೆ ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ ಒಳಗಿನ ಒಂದಷ್ಟು ಆ್ಯಕ್ಟಿವಿಟಿಗಳಿಗೆ. ಸ್ಥಾಯಿ ಸಮಿತಿಗಳಿಗೆ ವಿಶೇಷ ಕಚೇರಿಗಳನ್ನು ಕೂಡ ಮಾಡಬೇಕಾಗುತ್ತೆ. ಪಾಲಿಕೆಗಳ ಸಭೆಯನ್ನು ನಡೆಸೋದಕ್ಕೆ ಪ್ರತ್ಯೇಕ ಹಾಲ್ ಬೇಕು. ಅದನ್ನೇನು ತರಾತುರಿಯಲ್ಲಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಪ್ಲಾನಿಂಗ್ ಮಾಡಿ ವಿತ್ ಸ್ಪೇಸ್ ಎಲ್ಲವೂ ಕೂಡ ಬೇಕಾಗುತ್ತೆ. ತಮ್ಮ ಪ್ರತಿನಿಧಿ ಶಿವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವರಾಜ್, ಜೂನ್ 30ರ ಒಳಗೆ ಎಲೆಕ್ಷನ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿರ್ದೇಶನ ಇದೆ. ಆದರೆ ಅದರೊಳಗೆ ಇಷ್ಟೆಲ್ಲ ಸಾಧ್ಯನೇ? ಯಾಕಂದರೆ ಇದೊಂದು ಭಾಳ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಇದನ್ನು ಮುಗಿಸ್ಬೇಕು ಅಂತಂದರೆ ಸೊ ಏನೆಲ್ಲ ಸವಾಲಿದೆ? ಮಿನಿಮಮ್ ಎಷ್ಟು ಸಮಯ ಬೇಕಾಗುತ್ತೆ? ತರಾತುರಿಲಿ ಮಾಡೋ ಹಾಗೂ ಇಲ್ಲ ಶಿವರಾಜ್? ಖಂಡಿತವಾಗ್ಲೂ ಅವಿನಾಶ್, ಈ ಒಂದು BBMP ಅಂದರೆ ಹಿಂದಿನ BBMP ಈಗಿನ GBAಗೆ ಯಾವಾಗಪ್ಪ ಚುನಾವಣೆ ಅಂತ ಪಕ್ಷಗಳಂತೆ ಸಾಕಷ್ಟು ಸದಸ್ಯರು ಕಾಯ್ತಾ ಇದ್ರು. ಆದರೆ ಈಗೇನು ಸುಪ್ರೀಂ ಕೋರ್ಟ್ ಒಂದು ಚಾಟಿ ಬೀಸುವ ಮೂಲಕ ಜೂನ್ ಅಂತ್ಯದೊಳಗೆ ಈ ಒಂದು GBAಗೆ ಚುನಾವಣೆ ನಡೆಸಿ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಿ ಅಂತ ಒಂದು ಆದೇಶವನ್ನು ಕೊಟ್ಟಿದೆ. ಆದರೆ ಆ ಒಂದು ಆದೇಶ ಪಾಲಿಸೋದು ಸರ್ಕಾರಕ್ಕೆ ಅಷ್ಟು ಸುಲಭದ ಮಾತಾಗಲ್ಲ. ಯಾಕಂದರೆ ಸಾಲು ಸಾಲು ಸವಾಲುಗಳು ಈಗ ಸರ್ಕಾರದ ಮುಂದಿರುವಂಥದ್ದು ಅವಿನಾಶ್. ಪ್ರಮುಖವಾಗಿ ಸೆಪ್ಟೆಂಬರ್ 10, 2020ಕ್ಕೆ ಈ ಒಂದು BBMP ಆಡಳಿತಾವಧಿ ಮುಗಿಯುತ್ತೆ. ಅದಾದ ಬಳಿಕ ಅಂದಿನಿಂದ ಇವತ್ತಿನವರೆಗೂ ಎಲೆಕ್ಷನ್ ಆಗೋದಿಲ್ಲ. ಸಾಕಷ್ಟು ಬಾರಿ ಸಾಕಷ್ಟು ಹೋರಾಟಗಳು ಮಾಡ್ತಾರೆ, ಆಗಿದ್ರೂ ಕೂಡ ನಡೆಸೋದಿಲ್ಲ. ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸುವ ಮೂಲಕವಾಗಿ ಆ ಒಂದಕ್ಕೆ ರೂಪುರೇಷೆ ಮಾಡಲಾಗ್ತದೆ. ಈಗಾಗಲೇ ಮೀಸಲಾತಿ ಪಟ್ಟಿಯನ್ನು ಕೂಡ ಹೊರಡಿಸಿದ್ದಾರೆ. ಅದು ಒಂದು ಹಂತಕ್ಕೆ. ಆದರೆ ಮತ್ತೊಂದು ಕಡೆ ಈಗ ಹಿಂದೆ BBMP ಇತ್ತು, ಅದನ್ನು ಇದೀಗ GBA ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿ 5 ಪಾಲಿಕೆಗಳನ್ನು ಮಾಡಿರುವಂಥದ್ದು. 5 ಪಾಲಿಕೆಗಳಿಗೆ ಈಗ ಚುನಾವಣೆ ನಡೆಸಬೇಕಾಗುತ್ತೆ. 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕಾದ್ರೆ ಕನಿಷ್ಠ ಇನ್ನೂ 1 ವರ್ಷಕ್ಕೂ ಹೆಚ್ಚು ಕಾಲಾವಕಾಶ ಬೇಕಾಗುತ್ತೆ ಅಂತ ಒಂದಷ್ಟು ತಜ್ಞರು, ಹಿರಿಯರು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಅವಿನಾಶ್, ಪ್ರಮುಖವಾಗಿ ಈ ಒಂದು ಚುನಾವಣೆ ನಡೆಸೋದಕ್ಕೆ ಪ್ರತಿ ಪಾಲಿಕೆಗೂ ಒಂದು ಕಟ್ಟಡ ಬೇಕಾಗುತ್ತೆ. ನೂತನವಾಗಿ ಕಟ್ಟಡ ಬೇಕು. ಈಗಾಗಲೇ ಏನು ಎಲ್ಲ ಪಾಲಿಕೆಗಳಿಗೆ ಜಾಗ ಗುರುತಿಸಿದ್ದಾರೆ ಜಿಲ್ಲಾಡಳಿತದಿಂದ, ಅದನ್ನು ಕೂಡಲೇ GBAಗೆ ಹಸ್ತಾಂತರ ಮಾಡ್ಕೊಳ್ಬೇಕು. ಅದಾದ ಬಳಿಕ ಕಟ್ಟಡ ನಿರ್ಮಾಣಕ್ಕೆ ಕೈ ಹಾಕಬೇಕು. ನಾವು ಗಮನಿಸ್ಬೋದು, ಕೇವಲ ಒಂದು 30-40 ಮನೆ ಕಟ್ಟಬೇಕಂದ್ರೆ ಕನಿಷ್ಠ 1 ವರ್ಷ ಬೇಕಾಗುತ್ತೆ. ಇನ್ನು ಅಂತಹದ್ರಲ್ಲಿ ಪ್ರತಿ ಪಾಲಿಕೆಗೂ ದೊಡ್ಡ ಮಟ್ಟದ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಂದ್ರೆ ಎಷ್ಟು ಕಾಲಾವಕಾಶ ಬೇಕು ಅಂತ ಊಹೆ ಮಾಡ್ಕೊಳ್ಳಿ. ಅದಕ್ಕೆ ಒಂದಷ್ಟು ಫಂಡ್ ಬೇಕಾಗುತ್ತೆ. ಈಗಾಗಲೇ ಹಣದ ಕೊರತೆ ಇದೆ ಅಂತ GBA ಹೇಳ್ತಾ ಇದೆ. ಅದಕ್ಕೆ ಫಂಡ್ ಬೇಕು. ಅದಕ್ಕೆ ಜಾಗ ಗುರುಸಾದ ಬಳಿಕ ಮೇಯರ್ಗಳು, ಉಪಮೇಯರ್ಗಳು, ಸದಸ್ಯರು, ಪಾಲಿಕೆಗೆ ಬರುವಂಥ ನೂತನ ಸದಸ್ಯರಿಗೆ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಕಚೇರಿಗಳು ಬೇಕಾಗುತ್ತೆ. ಜೊತೆಗೆ ಪ್ರತಿ ಕೌನ್ಸಿಲ್ ಸಭೆ ಏನು ನಡೆಯುತ್ತೆ, ಕೌನ್ಸಿಲ್ ಸಭೆಗೆ ಬೇಕಾದಂಥ ಒಂದು ಹಾಲ್ ನಿರ್ಮಾಣ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಪ್ರತ್ಯೇಕ ನಿರ್ಮಾಣ ಬೇಕು. 13 ಸ್ಥಾಯಿ ಸಮಿತಿಗಳು ಬರ್ತವೆ. ಪ್ರತಿಯೊಂದು ಸ್ಥಾಯಿ ಸಮಿತಿಗಳು ವಿಶೇಷ ಕೊಠಡಿಗಳು ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗುತ್ತೆ. 150ರಿಂದ 170ರವರೆಗೂ ಒಂದೊಂದು ಪಾಲಿಕೆಗೆ ಸದಸ್ಯರು ಏನಾದರೂ ಬಂದರೆ ಅವ್ರಿಗೆ ಕಾರುಗಳ ಸಂಖ್ಯೆ, ಕಾರುಗಳಿಗೆ ಡ್ರೈವರ್ಗಳು ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಸಿಬ್ಬಂದಿಗಳು, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ಕೇವಲ ಜೂನ್ ಅಂತ್ಯದ ವೇಳೆಗೆ ಚುನಾವಣೆ ನಡೆಸಿ ಅವರಿಗೆ ಎಲ್ಲಿ ಕಚೇರಿ ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಸವಾಲುಗಳಿದ್ದಾವೆ. ಅದನ್ನೆಲ್ಲವನ್ನು ಪೂರ್ಣಗೊಳಿಸಬೇಕಂದ್ರೆ ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕು. ಕೂಡಲೇ ಜಿಲ್ಲಾಡಳಿತ ಜಾಗವನ್ನು ತೆಗೆದುಕೊಳ್ಬೇಕು. ಅಲ್ಲಿ ಈ ಒಂದು ಶಂಕುಸ್ಥಾಪನೆ ಮಾಡೋಕ್ಕೆ
ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು. ಇವೆಲ್ಲ ಪೂರ್ಣಾವಧಿಗೊಳ್ಳಕ್ಕೆ ಕನಿಷ್ಠ 1 ರಿಂದ 1.5 ವರ್ಷ ಆದರೂ ಬೇಕು. ಹೀಗಾಗಿ ಅಷ್ಟು ಸುಲಭದ ಮಾತಲ್ಲ. ಮತ್ತೊಂದು ಕಡೆ ಮೀಸಲಾತಿ ಹಗ್ಗ ಜಗ್ಗಾಟ ಇದೆ, ಅದನ್ನ ಹೇರಿ ಒಂದಷ್ಟು ಜನ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಿಜಕ್ಕೂ ಕೂಡ ಈ ಒಂದು ಚುನಾವಣೆ ಅಂದುಕೊಂಡ ಸಮಯಕ್ಕೆ ಮಾಡೋದು ಕಷ್ಟದ ಮಾತು. ಅವಿನಾಶ್, ಧನ್ಯವಾದ ಶಿವರಾಜ್.